ಹಾಯ್ ಎಲ್ಲರಿಗೂ. ಇವಾಗ ನಾನು ಮೊಟ್ಟೆ ರೆಸಿಪಿ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಮಾಡಿ ತೋರಿಸ್ತೀನಿ. 2 ಮೊಟ್ಟೆ ಇದ್ರು ಅದರಲ್ಲಿ ಮಾಡಿ ನೀವು ಮನೆಯಲ್ಲಿ ಎಲ್ಲರೂ ಕೂಡ ಊಟ ಮಾಡಬಹುದು. ಈ ರೀತಿ ನೀವು ಮಾಡಿದ್ರೆ ಹಾಗೂ ತುಂಬಾ ಚೆನ್ನಾಗಿ ಕೂಡ ಆಗುತ್ತೆ. ಹೇಗೂ ಲಾಕ್ಡೌನ್ ಮೊಟ್ಟೆ ಅದು ಇದು ಹೆಚ್ಚಾಗಿ ನಿಮಗೆ ಸಿಗ್ಲಿಕ್ಕಿಲ್ಲ, ಹಾಗಾಗಿ 2-3 ಮೊಟ್ಟೆ ಇದೆ ಆದ್ರೂ ಎಲ್ಲರೂ ಹಂಚಿ ಊಟ ಮಾಡಬಹುದು ಈ ಒಂದು ರೆಸಿಪಿಯನ್ನು ನೀವು ಮಾಡಿದ್ರೆ. ಹಾಗಾಗಿ ಟ್ರೈ ಮಾಡಿ ನೋಡಿ. ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಫಸ್ಟಿಗೆ ನೀರುಳ್ಳಿ ಕಟ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ನಮ್ಮನೇಲಿ ಜಾಸ್ತಿ ಜನ ಇದ್ದಾರೆ, ಅಂದರೆ 9 ಜನ 9 ಜನ ಇದ್ದೀವಿ. ಹಾಗಾಗಿ 9 ಜನರಿಗೆ ಆಗುವಷ್ಟು ಮಾಮೂಲಿ ಲೆಸ್ ಮಾಡಿ ಹೇಳಿದ್ರೆ ಇರ್ಬೇಕು ಅವರು. 9 ಜನರಿಗೆ ಆಗುವಷ್ಟು ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಳ್ತೀನಿ. ನೀವೊಂದು 5 ಮೆಂಬರ್ಸ್ ಹಾಗೆ ಇದೆ ಆದ್ರೆ ನೀವು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ತಗೊಂಡ್ರೆ ಆಯ್ತು. ನಾನು ನೀರುಳ್ಳಿ ಎಲ್ಲ ಉಂಟು, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ಕಮ್ಮಿ ಹಾಕಿದ್ರೂ ಪರವಾಗಿಲ್ಲ. ಮಾಮು ಬರುವಾಗನೇ ಬ್ಯಾಂಗ್ಳೂರಿಂದ 25 kg ಅಷ್ಟು ನೀರುಳ್ಳಿ ತಗೊಂಡು ಬಂದಿದ್ರು. ಹಾಗಾಗಿ ಈ ಲಾಕ್ಡೌನ್ ಅಲ್ಲಿ ನೀರುಳ್ಳಿಯೇ ನಮಗೆ ಎಂತ ಹೇಳ್ತಾರೆ ಟೆನ್ಷನ್ ಇಲ್ಲ. ಹಾಗೆ ಇವಾಗ ನಾನು 1 2 3 4 5 6 7 ನೀರುಳ್ಳಿ ತಗೊಂಡಿದ್ದೀನಿ. ನೀವು 3 4 ಎಷ್ಟು ಕೂಡ ನೀರುಳ್ಳಿ ತಗೊಳ್ಬಹುದು. ಒಂದು ಕಡಾಯಿ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಹಾಗೂ ನಿಮಗೆ ಎಷ್ಟು ಬೇಕು ನೋಡಿ ಆ ಪ್ರಮಾಣದಲ್ಲಿ ನೀವು ಮೊಟ್ಟೆನಲ್ಲಿ ಹಾಕ್ಬೋದು. 2 3 4. ಇಲ್ಲಿ ನಾನು ಹೇಳಿದಾಗೆ ಜನ ತುಂಬ ಇರೋದ್ರಿಂದ 5 ಮೊಟ್ಟೆಯನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಜಾಸ್ತಿನೂ ಇಲ್ಲಿ ಹಾಕ್ಬೋದು. ಓಕೆ, ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ, ಅರಶಿನ ಪೌಡರ್ ಹಾಕ್ತಾ ಇದ್ದೀನಿ, ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಹಾಗೂ ಇದನ್ನು ಫ್ರೈ ಮಾಡ್ತೀನಿ. ಈಗ ತುಂಬ ಹುಡಿಯಾಗಿ ನಾನು ಫ್ರೈ ಮಾಡಲ್ಲ, ಸ್ವಲ್ಪ ಬಿಡು ಹಾಗೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಆಗಿಯೇ ನಾನು ಇದನ್ನು ಇಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಆ ರೀತಿ ನೀವು ಮಾಡಿದರೆ. ನೋಡಿ ಮೆಲ್ಲನೆ ಇದನ್ನು ನೋಡಿ ಈ ರೀತಿ ತಿರುಗಿಸಿ. ಇವಾಗ ರೆಡಿಯಾಗಿದೆ, ಇದು ಫ್ರೈ ಆಗಿದೆ, ಚೆನ್ನಾಗಿ ನೋಡ್ಬೋದು ನೀವು. ಈ ರೀತಿದು ಬರಬೇಕು. ಸರಿಯಾಗಿ ನೀವು ಇದರ ಫ್ರೈ ಮಾಡಬೇಕಂದ್ರೆ ಡ್ರೈ ಆಗಬೇಕಿತ್ತು ಸರಿಯಾಗಿ, ಹಸಿ ವಾಸನೆ ಎಲ್ಲ ಹಾಗೆಯೇ ಇರಬಾರ್ದು. ಓಕೆ, ಇವಾಗ ಇದು ರೆಡಿಯಾಗಿದೆ. ಇದನ್ನೊಂದು ಸಪ್ರೇಟಾಗಿ ಪ್ಲೇಟಿಗೆ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಅದೇ ಕಡಾಯಲ್ಲಿ 1 2 ಚಮಚದಷ್ಟು ನೀವು ಆಯಿಲನ್ನು ಹಾಕಿ ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ನೀರುಳ್ಳಿಲಿ ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಕೆಂಪಾಗುವವರೆಗೂ ನಾವು ಇದನ್ನು ಫ್ರೈ ಮಾಡಲಿಕ್ಕಿಲ್ಲ. ಸ್ವಲ್ಪ ನೀರುಳ್ಳಿಯನ್ನು ನಾವಿಲ್ಲಿ ಬಾಡಿಸೋಣ. ನೀರುಳ್ಳಿ ಸ್ವಲ್ಪ ಬಾಡಿದ್ದು ಇದಕ್ಕೆ 1/4 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಹಾಗೂ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ತೀನಿ. ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಮಸಾಲದಲ್ಲಿ ಸ್ವಲ್ಪ ಅರಶಿನ ಪೌಡರ್, ಚಿಲ್ಲಿ ಪೌಡರ್, ಜೀರಾ ಪೌಡರ್, ಧನಿಯಾ ಪೌಡರ್ ಹಾಗೂ ಗರಂ ಮಸಾಲ. ಇಷ್ಟನ್ನು ನೀವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಫಸ್ಟಿಗೆ ಒಳ್ಳೆ ರೀತಿ ಇದು ಫ್ರೈ ಆಗಬೇಕು. ಜಿಂಜರ್ ಗಾರ್ಲಿಕ್ ಹಾಕಿದ್ವಿ ನೋಡಿ, ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಇವಾಗ ನೋಡ್ಬೋದು ನೀವು ಚೆನ್ನಾಗಿದು ಫ್ರೈ ಆಗಿದೆ. ಹೀಗಿದು ಆಗಬೇಕು. ಆಮೇಲೆ ನಾನಿಲ್ಲಿ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. 4 ಟೊಮೆಟೊವನ್ನು ನಾನಿಲ್ಲಿ ಯೂಸ್ ಮಾಡಿದ್ದೇನೆ. ಟೊಮೆಟೊ ಗ್ರೈಂಡ್ ಮಾಡಿ ಕೂಡ ನೀವು ಬೇಕಿದ್ದರೆ ಹಾಕ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಸ್ವಲ್ಪ ಹೊತ್ತು ಟೊಮೆಟೊ ಇದರಲ್ಲಿ ಫ್ರೈ ಆಗಲಿ, ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ಇವಾಗ ನೋಡಿ ಇಲ್ಲಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ನಾನು ಇದಕ್ಕೆ 1 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿನೂ ನೀವು ಬೇಕಿದ್ದರೆ ಸೇರಿಸ್ಬೋದು. ನೀರು ಹಾಕಿ ಚೆನ್ನಾಗಿ ನಾನು ಇದನ್ನು ಫ್ರೈ ಮಾಡಿದ್ದೀನಿ. ನೋಡಿ ಇವಾಗ ಸ್ವಲ್ಪ ಡ್ರೈ ಆಗಿದೆ. ಈ ರೀತಿ ಬರಬೇಕು. ಚೆನ್ನಾಗಿ ಕುದೀತಾ ಉಂಟು ಇದು. ಇವಾಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ನಾವು ಫಸ್ಟಿಗೆ ರೆಡಿ ಮಾಡಿದ ಮೊಟ್ಟೆ. ಓಕೆ, ಇದನ್ನು ಹಾಕಿದ ತಕ್ಷಣ ಗ್ಯಾಸನ್ನು ಆಫ್ ಮಾಡಬೇಕು, ಕುದಿಸ್ಲಿಕ್ಕಿಲ್ಲ. ಇದು ಹೀಗೇ ಇರಬೇಕು, ಇದರಲ್ಲಿ ತಿನ್ನಲಿಕ್ಕೆ ಸಿಗಬೇಕು. ಹಾಗಾಗಿ ಕುದಿಸಬೇಡಿ. ಫಸ್ಟಿಗೆ ಸಾಫ್ಟ್ ಆಗಬೇಕು ಟೊಮೆಟೊ ಎಲ್ಲ, ಆಮೇಲೆ ಇದನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ. ಇವಾಗ ರೆಡಿ ಆಯಿತು. ಇಷ್ಟೇ ಮಾಡ್ಲಿಕ್ಕಿರೋದು. ತುಂಬಾ ಸಿಂಪಲ್ ಹಾಗೂ ತುಂಬಾ ಚೆನ್ನಾಗಾಗುತ್ತೆ. ಸ್ವಲ್ಪ ಗುಜ್ಜಿಯಾಗಿದೆ, ಆದ್ರೂ ಸ್ವಲ್ಪ ಗ್ರೇವಿ ರೀತಿ ಆಗುತ್ತೆ. ಹಾಗಾಗಿ ಇದರ ಟೇಸ್ಟ್ ಉಂಟು ನೋಡಿ, ಕಂಪ್ಲೀಟ್ ಆಗಿ ಬೇರೆನೇ ಆಗುತ್ತೆ. ಲಾಸ್ಟ್ಗೆ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಆಯ್ತು. ಇಲ್ಲಿ ಕೊತ್ತಂಬರಿ ಸೊಪ್ಪು ಉಂಟು. ಗ್ಯಾಸ್ ಎಲ್ಲ ಆಫ್ ಆದ್ಮೇಲೆ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕು. ಇವಾಗ ರೆಡಿ ಆಗಿದೆ ಎಗ್ ಮಸಾಲ. ಇದನ್ನು ನೀವು ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನನ್ನ ಚಾನೆಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.